ಪ್ರಾರಂಭದಲ್ಲಿ ನನಗೆ 2008ನೇ ಇಸ್ವಿಯಲ್ಲಿ 2ನೇ ಬಾರಿ ಶಾಸಕನಾದಂಥ ಸಂದರ್ಭದಲ್ಲಿ ಕ್ಷೇತ್ರ ಮರುವಿಂಗಡಣೆ ಆದಾಗ ಹೊಸದಾಗಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಕೈವಾರ ಮತ್ತು ಕಸ್ಬಾ ಹೋಬಳಿ ಸೇರಿದಂಥ ಸಂದರ್ಭದಲ್ಲಿ ಜೋಡಿ ಹೊಸಳ್ಳಿ ಅಂತಕ್ಕಂಥ ಗ್ರಾಮದ ಮುಖಂಡರು ನನಗೆ ಈ ರೀತಿ ನಮ್ಮ ಗ್ರಾಮದಲ್ಲಿ ಸಮಸ್ಯೆ ಇದೆ, ಜೋಡಿ ಗ್ರಾಮ ಅಂತ ಹೇಳಿ ನಮಗೆ ಇವತ್ತು ಪಾಣಿಗಳ ಸಮಸ್ಯೆ ಇದೆ, ಹಳೆ ನಂಬರ್ಗಳಿದ್ದಾವೆ, ನಾವು ವಿಭಾಗ ಮಾಡ್ಕೊಳ್ಳಿಕ್ಕೂ ತೊಂದರೆ ಆಗ್ತಾ ಇದೆ, ಬೇರೆ ರೀತಿಯಲ್ಲಿ ವಹಿವಾಟು ಮಾಡಲಿಕ್ಕೂ ನಮಗೆ ಬ್ಯಾಂಕ್ನಲ್ಲಿ ಸಾಲ ಪಡೀಲಿಕ್ಕೆ ಮತ್ತು ಎಲ್ಲ ರೀತಿಯಲ್ಲಿ ತೊಂದರೆ ಆಗ್ತಿದೆ ಅಂತಕ್ಕಂಥ ಮಾತನ್ನ ಆ ಸಂದರ್ಭದಲ್ಲಿ ನಾನು ಹೇಳಿದಾಗ ಆ ಗ್ರಾಮದವರು ನನಗೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲವಾಗಿ ನಿಂತಿದ್ರು. ಅವರ ಋಣ ತೀರಿಸಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ನಾನು ಅಲ್ಲಿನ ನಾಯಕರು ಇವತ್ತಿಲ್ಲ, ರಾಮಕೃಷ್ಣನ್ ಅವರು ಅಂತಿದ್ರು, ಅವರಿಲ್ಲ ಇವತ್ತು, ಅವರ ಒಂದು ಸೂಚನೆ ಮೇರೆಗೆ ನಾನು ಅವತ್ತಿನ ಜಿಲ್ಲಾಧಿಕಾರಿಗಳು, ನೂತನ ಜಿಲ್ಲೆ ಆಗಿತ್ತು 2007ರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ನಮ್ಮ ಜಿಲ್ಲಾಧಿಕಾರಿಗಳು ಅವತ್ತು ಸುಬೋಧ್ ಯಾದವ್ ಅವರನ್ನ ನಾನು ವಿನಂತಿ ಮಾಡಿಕೊಂಡಾಗ ಆ ಗ್ರಾಮಕ್ಕೆ ಜಿಲ್ಲಾಧಿಕಾರಿಗಳನ್ನ ಕರ್ಕೊಂಡೋಗಿ ಗ್ರಾಮದ ಎಲ್ಲರ ಮುಂದೆ ಕೂತು ಮಾತಾಡಿ ಚರ್ಚೆ ಮಾಡಿ, ಅವತ್ತು ಇಡೀ ರಾಜ್ಯದಲ್ಲಿ ಸರ್ವೇಯರ್ಗಳ ದೊಡ್ಡ ಸಮಸ್ಯೆ ಇತ್ತು, ಆದರೂ ಇದು ಒಂದು ವಿಶೇಷವಾದಂಥ ಒಂದು ಪ್ರಾಯೋಗಿಕವಾಗಿ ಒಂದು ಪೈಲಟ್ ಪ್ರಾಜೆಕ್ಟ್ ತಗೋಬೇಕು ಅಂತ ಹೇಳಿ ಅವತ್ತು ನಾನು ಒಪ್ಪಿಸಿದ್ದೆ. ಅವತ್ತು ನಾನು ಬರೀ ಶಾಸಕ ಮಾತ್ರ ಆಗಿದ್ದೆ ಆ ಸಂದರ್ಭದಲ್ಲಿ. ಆಗ ಅವರು ಒಪ್ಪಿ ಆ ಕಾರ್ಯಕ್ರಮಕ್ಕೆ ಒಂದು ತಾರೀಖನ್ನು ನಿಗದಿ ಮಾಡಿ ಚಾಲನೆ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಅದೇ ರಾಮಕೃಷ್ಣನ್ ಅವರು ಫೋನ್ ಮಾಡಿ, ಇದೆಲ್ಲ ಬೆಳೆ ಇಟ್ಬಿಟ್ಟಿದ್ದಾರೆ ರೈತರು, ಈ ಸರ್ವೇರ್ಗಳೆಲ್ಲ ಓಡಾಡ್ಬಿಟ್ಟು ಎಲ್ಲ ಬೆಳೆ ಹಾಳಾಗ್ಬಿಡ್ತದೆ ಅಂತ ಹೇಳಿ, ಅದು ಹಿಂದೆ ಏನಿತ್ತು ಮರ್ಮ ಅಂತ ನನಗೆ ಗೊತ್ತಾಗಲಿಲ್ಲ ಆ ಸಂದರ್ಭದಲ್ಲಿ. ಆದರೂ ದೊಡ್ಡವರು ಅವರೇ ಹೇಳಿದ್ರು ಅಂತ ಹೇಳಿ ಮತ್ತೆ ಆ ಸಂದರ್ಭದಲ್ಲಿ ಅದನ್ನು ಮುಂದೆ ಆಗ್ತಕ್ಕಂಥ ಕೆಲಸ ಮಾಡಿದ್ರು. ಆದರೆ ನಂತರ ರಾಜಕೀಯವಾಗಿ ಏನೇನಾಯ್ತು ಇವೆಲ್ಲ ಬೇರೆ ವಿಚಾರ. ಆದರೆ ಬಹುಶಃ ಇವತ್ತು ನಾನು ಮತ್ತೆ ಗೆದ್ದು ಜಿಲ್ಲಾ ಮಂತ್ರಿ ಆದಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ಸದವಕಾಶ ಸಿಕ್ಕಿದೆ. ಅದೇ ರೀತಿಯಲ್ಲಿ ನನ್ನ ಆಲೋಚನೆಗಳಿಗೆ ಯಾವ ರೀತಿ ಇತ್ತು ಅದೇ ರೀತಿಯಾದಂಥ ಆಲೋಚನೆಗಳನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ಕೃಷ್ಣ ಬೈರೇಗೌಡರು ನಮಗೆ ಕಂದಾಯ ಸಚಿವರಾಗಿ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಒಂದು ಅದೃಷ್ಟ. ಯಾಕಂದ್ರೆ ಅವರ ಒಂದು ಒಂದು ಜವಾಬ್ದಾರಿ ಕೂಡ ಇತ್ತು, ಋಣ ತೀರಿಸ್ಕೊಳ್ತಕ್ಕಂಥದ್ದು. ಇವತ್ತು ನಮ್ಮಿಬ್ಬರ ಜವಾಬ್ದಾರಿ ಇವತ್ತು ನನ್ಸಾಗ್ತಾ ಇದೆ ಅಂತ ಹೇಳಿ ನನಗೆ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟರ ಖುಷಿ ಆಗ್ತಾ ಇದೆ. ಈ ಒಂದು ಅವಕಾಶ ದೇವರು ನನಗೆ ಒದಗಿಸ್ಕೊಟ್ಟಿರ್ತಕ್ಕಂಥದ್ದು, ನನಗೆ ಪುಣ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಜಿಲ್ಲೆಗೆ ಜಿಲ್ಲಾ ಮಂತ್ರಿಯಾಗಿ ಬಂದಂತ ಸಂದರ್ಭದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಸುಬ್ಬಾರೆಡ್ಡಿ ಅವರು ನಾವೆಲ್ಲರೂ ವೇದಿಕೆಯಲ್ಲಿ ಕೂತು ಕಂದಾಯ ಇಲಾಖೆ ವಿಚಾರ ಬಂದಂತ ಸಂದರ್ಭದಲ್ಲಿ ನಾವು ಜೋಡಿ ಗ್ರಾಮಗಳ ವಿಚಾರವನ್ನ ಬಹಳ ಗಂಭೀರವಾಗಿ ಚರ್ಚೆ ಮಾಡಿ ಅವತ್ತು ನಾವು ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಅಂತ ಹೇಳಿದಾಗ ಒಬ್ಬ ಅಧಿಕಾರಿ ಬೇಜವಾಬ್ದಾರಿಯಾಗಿ ನಮ್ಮ ಚಿಂತಾಮಣಿಯಲ್ಲಿ ಇದ್ದಂತ ಒಬ್ಬ ಅಧಿಕಾರಿ ಆ ರೀತಿ ಮಾಡ್ಲಿಕ್ಕಾಗಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಯಾಕಂದ್ರೆ ಯಾವುದೇ ವಿಚಾರ ನಾವು ಮಾಡಬೇಕಾದಂತ ಸಂದರ್ಭದಲ್ಲಿ ಅದರ ಆಳವನ್ನ ಅರ್ಥ ಮಾಡಿಕೊಂಡು ಯಾವ ರೀತಿ ಆಗ್ಬೇಕು, ಇದು ಯಾವ ರೀತಿ ಮಾಡಿದ್ರೆ ಸರಿ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಇಲ್ದಿರ ನಾನು ಯಾವುದೇ ವಿಚಾರ ಮಾತಾಡೋದಿಲ್ಲ. ನಮಗೆ ಹೇಳ್ಕೊಡ್ಲಿಕ್ಕೆ ಬರ್ತಕ್ಕಂಥ ಪ್ರಯತ್ನ ಮಾಡಿದ್ರು ಆ ಅಧಿಕಾರಿ. ನಾನು ಅವತ್ತು ಬಹಳ ಗಟ್ಟಿಯಾಗಿ ಮಾತಾಡಿದ್ವಿ, ನಮ್ಮ DC ಅವರು ನಾವೆಲ್ಲ ಗಟ್ಟಿಯಾಗಿ ಮಾತಾಡಿದ್ವಿ. ಅವ್ರ ಉದ್ದೇಶ ಇಷ್ಟೇ, ಯಾರ್ಯಾರು ಹೋಗಿ ಅರ್ಜಿ ಹಾಕ್ತಾರೆ ಅವ್ರದ್ದು ಮಾತ್ರ ಮಾಡೋಣ ಅಂತ. ಅಂದ್ರೆ ಬೇರೆ ರೀತಿಯಾಗಿ ಅವರಿಗೆ ದುಡ್ಡು ಸಿಗತ್ತೆ, ಕೇವಲ ಭ್ರಷ್ಟಾಚಾರ ಮಾಡ್ತಕ್ಕಂಥ ಉದ್ದೇಶದಿಂದ ಆ ಅಧಿಕಾರಿ ನನಗೆ ಪಾಠ ಹೇಳ್ಕೊಡಕ್ ಬಂದ. ಅವತ್ತು ನಾನು ಬಹಳ ಗಟ್ಟಿಯಾಗಿ ಮಾತಾಡಿದೆ, ಯಾವ ರೀತಿ ಮಾಡ್ತೀರಿ, ನಾಳೆ ಬೆಳಗ್ಗೆ ಎಕ್ಸ್ಟೆಂಟ್ ಮ್ಯಾಚ್ ಆಗ್ತಿದ್ದಾಗ ಅವತ್ತು ಯಾರೋ ಒಬ್ರು ಪಾಪ ಕಡೆಯಲ್ಲಿ ದುಡ್ಡು ಕೊಡೋಕೆ ಶಕ್ತಿ ಇಲ್ಲದೆ ಇರ್ತಕ್ಕಂಥ ರೈತ ಏನೋ ಅಲ್ಲಿ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡಿ ಇವ್ರಿಗೇನೋ ಪಾಪ ಬಹಳ ಸರ್ಕಾರದಲ್ಲಿ ಸಂಬಳನೇ ಸಿಗೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ವರ್ತಿಸ್ತಕ್ಕಂಥ ಅಧಿಕಾರಿಗಳಿಗೆ ದುಡ್ಡು ಕೊಡೋಕೆ ಹೋದಾಗ ಅವನಿಗೆ ರೈತನಿಗೆ 1 ಎಕರೆ ಅಥವಾ 2 ಎಕರೆ ಇದ್ದು ಅಲ್ಲೆಲ್ಲರಿಗೂ ದುಡ್ಡಿರೋರಿಗೆಲ್ಲ ಹಂಚ್ಬಿಟ್ಟು ಅವ್ರ ಮೇಲೆ ಬೆಳಗ್ಗೆ ಒಂದು 20 ಕ್ವಿಂಟಲ್ ಉಳಿದ್ರೆ ಆ ಪರಿಸ್ಥಿತಿ ಏನಾಗುತ್ತೆ, ರೈತರ ಪರಿಸ್ಥಿತಿ ಏನಾಗುತ್ತೆ. ಇವೆಲ್ಲ ನಮಗೆ ಗೊತ್ತಿತ್ತು, ಯಾವ ರೀತಿ ಇದನ್ನ ಮಾಡಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿ ನಮ್ಮ ಹತ್ರ ಇತ್ತು. ಅದರಿಂದ ಅವತ್ತು ನಾವು ಬಹಳ ಜೋರು ಮಾಡಿದ್ವಿ. ಅದೇ ಸಂದರ್ಭದಲ್ಲಿ ನಮ್ಮ ಕಂದಾಯ ಸಚಿವರು
ಒಂದು ವರ್ಷ ನೋಡಿ ನಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ಈಗ ನಾನು ನೆಟ್ ನೋಡ್ತಾ ಇದ್ದೆ, ನಾನು ನಮ್ಮ ಮಾಹಿತಿ ಕೊಟ್ಟಂತದ್ರಲ್ಲಿ ನಮಗಿದು ತಲೆಯಲ್ಲೇ ಇಲ್ಲ ನೋಡಿ ಯಾವ ರೀತಿ ದೇವರು ಸರ್. ಇದೇ ಒಂದು ವರ್ಷದಿಂದ ಇದೇ 20ನೇ ತಾರೀಕು ಸೆಪ್ಟೆಂಬರ್ 20ನೇ ತಾರೀಕು ಚಿಕ್ಕಬಳ್ಳಾಪುರಕ್ಕೆ ಕೃಷ್ಣ ಬೈರೇಗೌಡರು ಬಂದಿದ್ರು. ಅವತ್ತು ಇದೇ ವಿಚಾರವಾಗಿ ಮಾತಾಡಿದ್ವಿ. ಅದೇ ಅಧಿಕಾರಿ ಅವತ್ತು ಮತ್ತೆ ಅದೇ ದರ್ಪದಿಂದ ಮಾತಾಡಿದ. ನಾನು ಏನು ಹೇಳಿದ್ರು ಕೂಡ ಅಷ್ಟು ಹೇಳಿದ್ರು ಕೂಡ ದರ್ಪ ಯಾವ ರೀತಿ ಇರ್ತದೆ ಕೆಲವು ಅಧಿಕಾರಿಗಳು ಇರೋದಕ್ಕೆ ಅದೊಂದು ಉದಾಹರಣೆ. ಮತ್ತೆ ಅವರು ಚೆನ್ನಾಗಿ ಜಾಡಿಸಿದ್ರು, ಅವರು ನಾವೆಲ್ಲ ಸೇರಿ ಜಾಡಿಸಿದ್ವಿ. ಅವತ್ತು ಮತ್ತೆ ಏನ್ ಮಾಡಿದ, ಅರ್ಜಿಗಳು ಹಾಕ್ಬೇಕು ರೈತರು ಅಂತ ಹೇಳಿದ. ನಾನು ಹೇಳಿದ ಯಾಕೆ ಹಾಕ್ಬೇಕು ಅರ್ಜಿಗಳು ಬಂದು ರೈತರು? ನಾವೇ ಯಾಕೆ ಸ್ವಯಂ ಪ್ರೇರಿತರಾಗಿ ಇದನ್ನ ಅರ್ಜಿಗಳು ತಗೊಂಡು ಅರ್ಜಿಗಳನ್ನ ರೈಸ್ ಮಾಡಿ ಇದನ್ನ ಮಾಡಬೇಕಂತದ್ದು ಸರ್ಕಾರದ ಕರ್ತವ್ಯ. ಇವೆಲ್ಲ ಸೂಚನೆ ಕೊಟ್ಟು ಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ ಮೇಲೆ ಈ ಪ್ರಕ್ರಿಯೆಯನ್ನ ಅವತ್ತು ಚಾಲನೆ ಮಾಡಿರ್ತಕ್ಕಂಥದ್ದು. ಇವತ್ತು ನೋಡಿ ಯಾವ ರೀತಿ ಕಾಕತಾಳಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇದೇ ತಾರೀಕಿನಂದು ಸರಿಸುಮಾರು ನಿಮಗೆ ಗೊತ್ತಿದೆ ಚುನಾವಣೆ ಮತ್ತೊಂದು ಇವೆಲ್ಲ ಎಷ್ಟು ಸಮಯ ವ್ಯರ್ಥ ಆಯ್ತು. ಇಷ್ಟು ಅವಶ್ಯಕತೆ ಇರಲಿಲ್ಲ ಸಮಯ, ಆದ್ರೆ ಚುನಾವಣೆಗಳು ಇವೆಲ್ಲದರ ಸಮಯದಿಂದ ವ್ಯರ್ಥ ಆಗಿರ್ತಕ್ಕಂಥದ್ರಲ್ಲಿ ಇವತ್ತು ನಮಗೆ ಒಂದು ವರ್ಷದಲ್ಲಿ ಇವತ್ತು ಇದನ್ನ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಸಾಧ್ಯ ಆಯಿತು. ಬಹುಶಃ ಸತತವಾಗಿ ಇವತ್ತು ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾಗಿ ನಿರಂತರವಾಗಿ ಇವತ್ತು ಬಹುಶಃ ಇದುವರೆಗೂ ನಾನು ಕಂಡಂಗೆ ಇಷ್ಟು ಜವಾಬ್ದಾರಿಯುತವಾಗಿ ರೈತರ ಪರವಾಗಿ ಸಂಪೂರ್ಣ ಮಾಹಿತಿ ಅರ್ಥೈಸಿರ್ತಕ್ಕಂಥವರಾದ್ರಿಂದ ನಿರಂತರವಾಗಿ ಇವತ್ತು ನೇರವಾಗಿ ಅಧಿಕಾರಿಗಳು ಇಡೀ ಬರೀ ಏನು ಜಿಲ್ಲೆ ನಮ್ಮ ಜಿಲ್ಲೆ ಒಂದೇ ಅಲ್ಲ ಇಡೀ ರಾಜ್ಯದ ಕಂದಾಯ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಎಲ್ಲರನ್ನ ಹಲವಾರು ಬಾರಿ ಸಭೆಗಳು ಬೆಳಗ್ಗೆ ಕೂತ್ರೆ ರಾತ್ರಿವರೆಗೂ ಸಭೆಗಳನ್ನ ಮಾಡಿ ಕೂಡ ಇವತ್ತು ಈ ಒಂದು ಜಡ್ಡು ಹಿಡಿದಂತ ಒಂದು ಇಲಾಖೆಗೆ ಒಂದು ರೀತಿ ಹೊಸ ಒಂದು ಆಯಾಮವನ್ನ ಸೃಷ್ಟಿ ಮಾಡ್ತಕ್ಕಂಥದಕ್ಕೆ ಇವತ್ತು ಪ್ರಾಮಾಣಿಕ ಪ್ರಯತ್ನದ ಮೊದಲ ಫಲ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಬಹಳಷ್ಟು ಬೇರೆ ಬೇರೆ ಮಾಡಿದ್ದಾರೆ ಅವರು ಇವತ್ತು ರಿಜಿಸ್ಟ್ರೇಷನ್ ವಿಚಾರದಲ್ಲಿ ಇನ್ನು ಹಲವಾರು ವಿಷಯಗಳ ಬಗ್ಗೆ ಬಹಳಷ್ಟು ಇವತ್ತು ಒಂದು ಹೊಸ ರೀತಿಯಾದಂತ ಒಂದು ಸರಳೀಕರಣ ಮಾಡ್ತಕ್ಕಂತ ಇವೆಲ್ಲ ಕೆಲಸಗಳು ಮಾಡಿದ್ದಾರೆ. ಆದ್ರೆ ಇದು ನೇರವಾಗಿ ರೈತರ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತಕ್ಕಂತ ಈ ಒಂದು ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ಆಗಿರ್ತಕ್ಕಂಥದ್ದಕ್ಕೆ ಸಂಪೂರ್ಣವಾದಂತ ಆ ಒಂದು ಶ್ರೇಯ ಬಹುಶಃ ನೀವೆಲ್ಲರೂ ಮತ್ತೊಮ್ಮೆ ಜೋರಾಗಿ ಅವರಿಗೆ ಚಪ್ಪಾಳೆ ತಟ್ಟಬೇಕು ಅಂತ ನಾನು ಈ ಸಂದರ್ಭದಲ್ಲಿ ರೈತರೆಲ್ಲರೂ ನಾನು ಕೇಳ್ತಾ ಇದ್ದೀನಿ. ಇದು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. 28 ಗ್ರಾಮಗಳು ಮತ್ತು ಎಷ್ಟು 5,812 ಪಾಣಿಗಳು 1,879 ಪಾಣಿ ಆಗಿದ್ದಾವೆ. ಈಗ ಒಟ್ಟು 12,503 ಎಕರೆ. ಈಗ ನಾನು ತಮ್ಮನ್ನೆಲ್ಲ ಕೇಳ್ತಕ್ಕಂಥದ್ದು, ನಾನು ಇತಿಹಾಸಕ್ಕೆ ಹೋಗೋದಿಲ್ಲ, ಯಾವಾಗ ಯಾವ ರೀತಿ ಬಂತು ಅದೆಲ್ಲ ಜಿಲ್ಲಾಧಿಕಾರಿಗಳು ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ದಾರೆ ಯಾವ ರೀತಿ ಜಮೀನುಗಳು ಬಂತು ಅಂತಕ್ಕಂಥದ್ದು. ಈಗ ಯಾರ್ಯಾರು ಅವರೇ ಈಗ ಅವರು ಅನುಮತಿ ಕೊಡ್ಬೇಕಾಗುತ್ತೆ. ಈಗ ಎಕ್ಸ್ಟೆಂಟ್ ಮಿಸ್ ಮ್ಯಾಚ್ ಆದಂತ ಸಂದರ್ಭದಲ್ಲಿ ನಾವೆಲ್ಲ ವಾಸ್ತವಾಂಶವನ್ನು ಅರ್ಥ ಮಾಡಿಕೊಂಡು ಏನ್ ಇರ್ತಕ್ಕಂತ ವಿಸ್ತೀರ್ಣ ಎಷ್ಟಿದೆ ಆ ವಿಸ್ತೀರ್ಣದಲ್ಲಿ ನಾವು 3 ಜನ 4 ಜನ ಇದ್ರೆ ಲಭ್ಯತೆ ಇರ್ತಕ್ಕಂಥದನ್ನ ಸರಾಸರಿಯಾಗಿ ನಾವೆಲ್ಲರೂ ನಮ್ಮ ಭಾಗ ಇರ್ತದೆ ಆ ಭಾಗಕ್ಕೆ ಅನುಗುಣವಾಗಿ ಹಂಚ್ಕೋಬೇಕಾಗುತ್ತೆ. ಆ ಒಂದು ನೀವು ಅನುಮತಿಯನ್ನು ಕೊಟ್ಟಾಗ ಅದನ್ನ ಮತ್ತೆ ನಾವು ಮಾಡ್ಕೊಡುವಂತದ್ದಾಗುತ್ತೆ. ಅವು ಮಾತ್ರ ಪೆಂಡಿಂಗ್ ಇದೆ. ಯಾಕಂದ್ರೆ ಕೆಲವರು ಹೇಳ್ಬೋದು ನಮ್ದು ಇನ್ನೂ ಆಗಿಲ್ಲ ಅಂತ. ಎಲ್ಲ ಮಾಹಿತಿ ಇದೆ ಸಂಪೂರ್ಣ, ಇವೆಲ್ಲದರ ಬಗ್ಗೆ ನಮ್ಗೆಲ್ಲ ಮಾಹಿತಿ ಇದೆ. ಆದ್ರಿಂದ ನಾನು ಈ ಸಭೆ ಮುಖಾಂತರ ಹೇಳ್ತಕ್ಕಂಥದ್ದು, ಈಗ ಯಾರು ಕೆಲವರು ಬಂದಿಲ್ಲ, ಕೆಲವ್ರದ್ದು ಯಾರು ಆಗಿಲ್ಲ, ದಯವಿಟ್ಟು ಅದನ್ನ ಆದಷ್ಟು ತ್ವರಿತವಾಗಿ ನೀವು ಅದನ್ನ ಈ ಅನುಮತಿಗಳನ್ನ ಕೊಟ್ಟಾಗ ಆ ತಹಸೀಲ್ದಾರರುಗಳು ಅದನ್ನ ಮಾಡ್ತಕ್ಕಂಥದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಇವೆಲ್ಲ ಒಂದು ಕಡೆ ಆದ್ರೆ ಈಗ ನಮ್ಮ ಮುಂದೆ ಇರ್ತಕ್ಕಂಥ ಮತ್ತೊಂದು ಸವಾಲು ಇವತ್ತು ಪೈಕಿ ಪಿ ನಂಬರ್ ಕೂಡ ಇವತ್ತು ಕೃಷ್ಣ ಬೈರೇಗೌಡರು ದೊಡ್ಡ ಮಟ್ಟದಲ್ಲಿ ಅದನ್ನ ಸಮಸ್ಯೆ ಬಗೆಹರಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ಹಲವಾರು ಸಭೆಗಳನ್ನ ಮಾಡಿದ್ದಾರೆ. ಅವರು ಮಾತಾಡುವಂತ ಸಂದರ್ಭದಲ್ಲಿ ನಿರ್ದಿಷ್ಟವಾದಂತ ಸೂಚನೆಗಳು ಯಾವ ರೀತಿ ಇದನ್ನ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲರೂ ತಯಾರು ಮಾಡ್ಕೊಂಡಿದ್ದೇವೆ. ಇದು ಕೂಡ ಇವತ್ತು ಬಹಳ ದೊಡ್ಡ ಸಮಸ್ಯೆ ಆಗಿದೆ ರೈತರಿಗೆ. ಒಂದು ಬಗರುಕುಂ ಸಾಗುವಳಿಯಲ್ಲಿ ಮಂಜೂರಾಗಿ ಇರ್ತಕ್ಕಂಥದ್ದು ಇವತ್ತು ಇಂಡೀಕರಣ ಆಗದೆ ಇರ್ತಕ್ಕಂಥದ್ದು, ಪಿ ನಂಬರ್ಗಳಾಗಿ ಉಳಿದಿರ್ತಕ್ಕಂಥದ್ದು ಇವತ್ತೆಲ್ಲ ಒಟ್ಟುಗೂಡಿಸಿ ಇವತ್ತು ಪಾಣಿಯಲ್ಲಿ ಕೂತ್ಬಿಟ್ಟಿದೆ. ಇವತ್ತು ಯಾವುದೇ ರೀತಿ ಇವತ್ತು ಯಾವುದೋ ಒಂದು ವ್ಯಾಜ್ಯ ಬರ್ತದೆ, ಒಂದು ಸಮಸ್ಯೆ ಬರ್ತದೆ, ಸರ್ವೆ ಮಾಡಕ್ ಹೋದಾಗ ಪಿ ನಂಬರ್ ಸರ್ವೆ ಮಾಡಕ್ಕಾಗಲ್ಲ ಅಂತ. ಹೌದಾ ಅಲ್ವಾ? ಇವೆಲ್ಲ ಸಮಸ್ಯೆಗಳಿದಾವೆ. ನಮಗೆ ನಿರಂತರವಾಗಿ ಇದು ದೊಡ್ಡ ತಲೆಬಿಸಿ ಆಗ್ತಾ ಇದೆ. ಇವೆಲ್ಲ ಬಹಳ ವರ್ಷಾನುಗಟ್ಟಲೆ ಇರ್ತಕ್ಕಂಥ ಸಮಸ್ಯೆ. ಯಾರು ಈ ಮಟ್ಟಕ್ಕೆ ರೈತರ ಸಮಸ್ಯೆ ಏನು ಅಂತಕ್ಕಂಥದ್ದನ್ನ ಇದುವರೆಗೂ ಬಂದಿರ್ತಕ್ಕಂಥ ಯಾರೇ ಕಂದಾಯ ಸಚಿವರು ಇರ್ಬೋದು, ಅವೇನು ಅನ್ಯತಾ ಅವ್ರ ಬಗ್ಗೆ ನಾನು ಬೇರೆ ಹೇಳ್ತಾ ಇಲ್ಲ. ಆದ್ರೆ ರೈತರ ನಿಜವಾದ ಸಮಸ್ಯೆ ಏನು ಅಂತಕ್ಕಂಥದ್ದು ಬಹುಶಃ ಯಾರಾದ್ರೂ ಅರ್ಥ ಮಾಡ್ಕೊಂಡಿದ್ರೆ ಅದು ಕೃಷ್ಣ ಬೈರೇಗೌಡರು. ಅದರಿಂದ
ಇವತ್ತು ಇವೆಲ್ಲವನ್ನ ಅರ್ಥ ಮಾಡಿಕೊಂಡು ಇವೆಲ್ಲಕ್ಕೂ ಇವತ್ತು ಮೋಕ್ಷ ಕಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಎಲ್ಲ ಕೆಲಸಗಳನ್ನ ಮಾಡೋದಕ್ಕೆ ಇವತ್ತು ಇರ್ತಕ್ಕಂಥ ಲಭ್ಯತೆ ಇರ್ತಕ್ಕಂಥ ಅಧಿಕಾರಿಗಳನ್ನ ಇಟ್ಕೊಂಡು ಈಗಾಗಲೇ ಡಿಸೆಂಬರ್ ಅಲ್ಲಿ ಬಹಳಷ್ಟು ಜನ ಸರ್ವೇಯರ್ಗಳನ್ನ ತಗೊಂಡ್ರು ಇಲಾಖೆಯಲ್ಲಿ. ಇನ್ನ ಭವಿಷ್ಯ ಮುಂದೆ ತೆಗೆದುಕೊಳ್ತಕ್ಕಂಥ ಉದ್ದೇಶ ಇದೆ. ಯಾಕಂದ್ರೆ ಮೂಲವಾಗಿ ರೈತರಿಗೆ ಸಮಸ್ಯೆ ಬರ್ತಕ್ಕಂಥದ್ದೇ ಜಮೀನು ವಿಚಾರದಲ್ಲಿ. ಅರ್ಧ ಅಡಿ ಅಥವಾ ಒಂದಡಿಗೆ ಇವತ್ತು ದೊಡ್ಡ ದೊಡ್ಡ ಸಮಸ್ಯೆಗಳು, ಬೇರೆ ಬೇರೆ ರೀತಿ ಕೋರ್ಟು ಕಚೇರಿ ಇನ್ನ ಕೊಲೆಗಳು ಮತ್ತೊಂದು ಆಗಿರ್ತಕ್ಕಂಥದ್ದು ನಾವೆಲ್ಲ ನೋಡಿದೀವಿ. ಭೂಮಿ ಬೆಲೆ ಇವತ್ತು ಏರ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಮತ್ತೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಮಾತಾಡಿದಂತ ಸಂದರ್ಭದಲ್ಲಿ ಹೇಳಿದ್ರು, ಏನು ಇವತ್ತು ಫ್ರೂಟ್ಸ್ ತಂತ್ರಾಂಶ, ಏನು ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಹೇಳಿ ಫ್ರೂಟ್ಸ್ ಅಂತ ನಾನು ಮುಂಚೆ ಪ್ರಾರಂಭದಲ್ಲಿ ಇದೇನೋ ಫ್ರೂಟ್ಸ್ ಅಂದ್ರೆ ಇದೇನೋ ಹಣ್ಣುಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ. ನಂತರ ಆಮೇಲೆ ಗೂಗಲ್ ಮಾಡ್ಬಿಟ್ಟು ನೋಡಿದೆ, ಇವಾಗ ಇಷ್ಟುದ್ದ ಹೆಸರು ಇದೆಯಲ್ಲಪ್ಪ, ಬಹಳ ಜನಕ್ಕೆ ಅರ್ಥ ಆಗಿಲ್ಲ. ಇವಾಗ ಏನೋ ನಮ್ಮ ಕಳೆದ ವರ್ಷದ ಬರಕ್ಕೆ ತುತ್ತಾದಂತ ಸಂದರ್ಭದಲ್ಲಿ ಫ್ರೂಟ್ಸ್ ತಂತ್ರಾಂಶದಲ್ಲೆಲ್ಲ ರೆಕಾರ್ಡ್ ಮಾಡ್ತಾ ಇದೀವಿ ಅಂತ ಪದೇ ಪದೇ ಹೇಳ್ತಾ ಇದ್ರು. ಈ ತರ ಇವತ್ತು ಈ ಒಂದು ತಂತ್ರಾಂಶದ ಮುಖಾಂತರ ನೇರವಾಗಿ ರೈತರ ಖಾತೆಗೆ ದುಡ್ಡು ಹೋಗ್ತಕ್ಕಂಥ ಕೆಲಸವು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ರು, ಕೃಷ್ಣ ಬೇಗ ದುಡ್ಡು ಹಾಕ್ಬಿಡೋ, ನಾವೊಂದು 800 ಕೋಟಿ ಕೊಟ್ಟಿದ್ದೀನಿ, 900 ಕೋಟಿ ಕೊಟ್ಟಿದ್ದೀನಿ, ಬೇಗ ಹಾಕು ಅಂತ ಹೇಳಿದ್ರೆ ನೀವೇಕ್ ಆಗ್ತಾ ಇಲ್ಲ ಅಂತ ಗಲಾಟೆ ಮಾಡಿ ನನ್ನ ಮುಂದೆನೆ ಬಹಳಷ್ಟು ಚರ್ಚೆ ಆಯ್ತು. ಅವ್ರು ಹೇಳಿಲ್ಲ ಸರ್, ನಾವು ಫ್ರೂಟ್ಸ್ ಅಲ್ಲೆಲ್ಲ ರೆಕಾರ್ಡ್ ಮಾಡ್ತಾ ಇದೀವಿ, ಅದೆಲ್ಲ ಆದ ತಕ್ಷಣ ಒಮ್ಮೆಲೆ ರೈತರಿಗೆ ಸುಲಭವಾಗಿ ತಲುಪ್ತಕ್ಕಂಥದ್ದಾಗುತ್ತೆ, ಇಲ್ಲಾಂದ್ರೆ ಬೇರೆ ಬೇರೆ ರೀತಿಯಾದ ದುರುಪಯೋಗ ಆಗ್ತಕ್ಕಂಥದ್ದಾಗುತ್ತೆ. ಅಧಿಕಾರಿಗಳ ಮೇಲೆ ಮತ್ತೊಬ್ಬರ ಮೇಲೆ ಅಧಿಕಾರಿ ತಿಂದಾಗ್ದ ಈ ಅಧಿಕಾರಿ ದುರುಪಯೋಗ ಮಾಡ್ಕೊಂಡ ಅಂತಕ್ಕಂಥದ್ದು ಬರ್ತದೆ ಅಂತ ಹೇಳಿ ಅವರು ಮುಖ್ಯಮಂತ್ರಿಗಳು ಎಷ್ಟೇ ಒತ್ತಡ ಹಾಕಿದ್ರು ಕೂಡ ಇಲ್ಲ ಸರ್ ನಿಮ್ಗೆ ಯಾಕೆ ಇದು ಬಹಳ ಒಳ್ಳೆ ರೀತಿಯಲ್ಲಿ ನಾವು ಮಾಡ್ತಾ ಇದೀವಿ ಅಂತಕ್ಕಂಥ ಪ್ರಯತ್ನ ಮಾಡಿ ಅದು ಕೂಡ ಅಧಿಕಾರಿಗಳ ಮೇಲೆ ಬಹಳಷ್ಟು ಒಂದು ಒತ್ತಡ ಹಾಕಿ ಇದಾಗ್ಲೇಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿ ಅದು ಕೂಡ ಅಷ್ಟೇ ಸರ್ಕಾರ ಕೊಟ್ಟಿದ್ದು. ನಂತರ ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದಂತ ನಮ್ಮ ಪಾಲನ್ನ ಏನು ಕೇಂದ್ರ ಸರ್ಕಾರ ಒಂದು ಮಲತಾಯಿ ಧೋರಣೆ ಮಾಡ್ತು, ಅದು ಒಂದು ರೀತಿಯಾದಂತ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ಯಾವ ರಾಜ್ಯನೂ ಹೋಗ್ಲಿಲ್ಲ. ಕೇವಲ ಏನಕ್ಕೋ ಯಾವುದೇ ವಿಚಾರಕ್ಕೆ ಹೋಗಿ ಅದು ಅವ್ರ ವಿರುದ್ಧ ಆಯ್ತು. ಆದ್ರೆ ಅದರಿಂದ ಧೃತಿ ಕೇಳ್ತೀರಾ ಸುಪ್ರೀಂ ಕೋರ್ಟ್ ಅಲ್ಲಿ ಅವರೇ ಹೋಗಿ ಇವತ್ತು ನಾನು ನೋಡಿದೆ, ಕಪಿಲ್ ಸಿಬ್ಬಲ್ ಅವರು ಬಂದು ಒಂದಿನ ಮುಖ್ಯಮಂತ್ರಿಗಳ ಹತ್ರ ಮಾತಾಡುವಂತ ಸಂದರ್ಭದಲ್ಲಿ ನಾನು ನೋಡಿದೆ. ನಂತರ ಡೆಲ್ಲಿಗೆ ಹೋಗಿ ಅದನ್ನ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಪ್ರತಿನಿಧಿಸಿ ಇವತ್ತು ಕೋರ್ಟ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟು ಸುಮಾರು 3,500 ಕೋಟಿ ನಮಗೆ ಬರುವಂತದ್ದಕ್ಕೆ ಕೃಷ್ಣ ಬೈರೇಗೌಡರ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಇವರ ಜನರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಮತ್ತು ಬದ್ಧತೆ ಇವತ್ತು ಕೇಂದ್ರ ಸರ್ಕಾರದ ತಲೆ ಬಗ್ಸಿ ಕಿತ್ಕೊಳ್ತಕ್ಕಂಥ ಕೆಲಸ ಆಯ್ತು. ಯಾಕಂದ್ರೆ ಇವೆಲ್ಲ ಬಂದಂತ ನಂತರ ಅದು ದುಡ್ಡು ಕೂಡ ನೇರವಾಗಿ ಅಕೌಂಟ್ಗೆ ಹೋಗುವಂತದ್ದು ಬಹಳ ಸುಲಭವಾಗಾಯ್ತು. ಯಾಕಂದ್ರೆ ಕೆಲವು ಇವತ್ತು ತಂತ್ರಜ್ಞಾನವನ್ನ ಯಾವ ರೀತಿ ನಾವು ಪರಿಣಾಮಕಾರಿಯಾಗಿ ಬಳಸಬಹುದು ಅಂತಕ್ಕಂಥದ್ದಕ್ಕೆ ಇವೆಲ್ಲ ಕೆಲವು ಉದಾಹರಣೆಗಳು. ಅದರಿಂದ ಇವೆಲ್ಲ ಕೆಲವು ಸಮಸ್ಯೆಗಳಿದಾವೆ. ದಯವಿಟ್ಟು ಈಗ ಪಿ ನಂಬರ್ ಇರ್ತಕ್ಕಂಥದ್ದು ಕೂಡ ನಾವು, ಯಾಕಂದ್ರೆ ಸಂಖ್ಯೆ ಜಾಸ್ತಿ ಇದೆ. ಈಗ ಅವ್ರು ಹೇಳ್ತಾ ಇದ್ರು ಸುಮಾರು 10 ಲಕ್ಷಕ್ಕಿಂತ ಹೆಚ್ಚಿದೆ ಅಂತ ಹೇಳಿ. ಈ ನಂಬರ್ಗಳಲ್ಲಿ ಒಂದು ಇನ್ನೇನಾಗುತ್ತೆ, ಕೆಲವರು ಒಟ್ಟು ಕುಟುಂಬ ಇರ್ತಕ್ಕಂಥ ಸೃಷ್ಟಿ ಆಗ್ತಕ್ಕಂಥ ಅವಕಾಶ ಇದೆ ಇಡೀ ರಾಜ್ಯದಲ್ಲಿ ಅಂತಕ್ಕಂಥ ಮಾಹಿತಿ ಅವ್ರು ಹೇಳ್ತಾ ಇದ್ರು. ಅದರಿಂದ ಇವೆಲ್ಲವನ್ನೂ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರ ಬಂದ ನಂತರ ರೈತರಿಗೋಸ್ಕರ. ಇವತ್ತು ಆ ರೈತರು ನಮ್ಮ ಸರ್ಕಾರದ ಮೇಲೆ ದೊಡ್ಡ ಮಟ್ಟದಲ್ಲಿ ವಿಶ್ವಾಸವನ್ನ ಇಟ್ಕೊಂಡು ಇವತ್ತು ಒಂದು ದೊಡ್ಡ ಬಹುಮತವನ್ನ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾವು ವಾಪಸ್ ಅವರಿಗೆ ಯಾವ್ಯಾವ ರೀತಿ ಕೊಡ್ಲಿಕ್ಕೆ ಸಾಧ್ಯ ಇದೆ ಈ ರೀತಿ ಸುಧಾರಣೆಗಳನ್ನ ತರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಕ್ರಿಯಾಶೀಲವಾಗಿ ಮಂತ್ರಿಗಳು ಕೆಲಸ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಇವತ್ತು ನಮ್ಮ ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಕ್ಕಂಥದ್ದು. ಈ ಸಭೆಯಲ್ಲಿ ತಾವೆಲ್ಲರೂ ಬಹಳ ಸಂತೋಷದಿಂದ ಭಾಗವಹಿಸಿದ್ದೀರಾ, ಖುಷಿಯಾಗಿ ಚಪ್ಪಾಳೆ ತಟ್ಟಿದ್ದೀರಾ. ಸಭೆಯಿಂದ ಆಚೆ ಹೋಗಿದ ತಕ್ಷಣ ಮರ್ತೋದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ.